ನಮಸ್ಕಾರ ಐಕಾನ್ ಇಂಡಿಯಾ, ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ಇವತ್ತು ನಾವು ತೆಲುಗು ಇಂಡಸ್ಟ್ರಿ ಕಡೆಯಿಂದ ಒಂದು ಬಿಗ್ ಪ್ರೊಡಕ್ಷನ್ ಅಲ್ಲಿ ರಿಲೀಸ್ ಆಗಿರುವ ಒಂದು ಟೈಟಲ್ ಟೀಸರ್ ಬಗ್ಗೆ ಮಾತಾಡೋಣ. ಆ ಪ್ರೊಡಕ್ಷನ್ ಹೆಸರು ಬಂದು ದಿಲ್ರಾಜು ಪ್ರೊಡಕ್ಷನ್. ಆ ಸಿನಿಮಾದ ಆಕ್ಟರ್ ಬಂದು ವಿಜಯ್ ದೇವರಕೊಂಡ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಬಂದು ರವಿ ಕಿರಣ್ ಕೋಲಾಗರು. ಆಲ್ರೆಡಿ ಅವರು ಒಂದು 2 ಫಿಲಮ್ ಬ್ಲಾಕ್ ಬಸ್ಟರ್ ರೇಟು ಸಹ ಕೊಟ್ಟಿದ್ದಾರೆ ತೆಲುಗುನಲ್ಲೇ. 2019ನಲ್ಲಿ ರಾಜಾವಾರು ರಾಣಿಗಾರು ಆ ಸಿನಿಮಾದ ಆಕ್ಟರ್ ಬಂದು ಕಿರಣ್ ಅಬ್ಬವರಂ. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಗುಡ್ ಕಂಟೆಂಟ್ ಸ್ಟೋರಿ ಅದು. ಹಾಗೆ ಸೆಕೆಂಡ್ ಒನ್ ಬಂದು ಅಶೋಕವಾನಂలో ಅರ್ಜುನ ಕಲ್ಯಾಣಂ. ಇದು ಸಹ ಒಂದು ಗುಡ್ ಕಂಟೆಂಟ್ ಸ್ಟೋರಿ ಅನ್ಕೊಬಹುದು. ಸೂಪರ್ ಆಗಿದೆ, ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಟೈಟಲ್ ಟೀಸರ್ ಹೇಗಿದೆ ಅಂತ. ವಾವ್, ಸೂಪರ್. ವಾವ್, ಏನ್ ಫ್ರೇಮ್ ಗುರು. ಡಾರ್ಕ್ ಥೀಮಲ್ಲಿ ಒಂದು ಡಾರ್ಕ್ ಥೀಮಲ್ಲಿ ತೆಗೆದಿದ್ದಾರೆ. ಬಬ್ಬ ಏನ್ ಫ್ರೇಮ್ ಗುರು. ಆ ಬಾಡಿ ಯಾರ್ದು ಗುರು ಅದು. ವಿಜಯ್ ದೇವರಕೊಂಡ ವಾಯ್ಸೇ ಅವ್ರ ವಾಯ್ಸಲ್ಲೇ ಡಬ್ ಮಾಡಿದ್ದಾರೆ. ಏನ್ ಫ್ರೇಮ್ ಗುರು ಅದು. ಬಾಡಿ ಏನ್ ಗುರು. ಯಾರು ಗುರು ವಿಲನ್ನು. ವಿಲನ್ನೇ ಇದು, ಪಕ್ಕ ವಿಲನ್ನೇ. ವಿಜಯ್ ದೇವರಕೊಂಡನ. ವಾವ್, ಓಯ್ ಬಾ ಬಾ. ಏನ್ ಫ್ರೇಮ್, ಏನ್ ಗುರು ಇದು. ಏನ್ ಗುರು ಫೈಟ್ ಇದು. ಫ್ರೇಮ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಇದು ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ವಾಯ್ಸ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಡೈಲಾಗ್ ಸಹ ಸೂಪರ್ ಆಗಿದೆ. ಬ್ರಹ್ಮ ರಾಕ್ಷಸರು, ರೌಡಿಗಳು, ವಿಜಯ್ ದೇವರಕೊಂಡ. ಬಾಬಾ ಏನ್ ಗುರು, ಏನ್ ಶಾಟ್ ಗುರು. ಎತ್ತಿ ಎತ್ತಿ. ಕಲಿಂಗಪಟ್ಟಣದಲ್ಲಿ ಮನೆಗೊಬ್ಬ ಸೂಳೆ ಮಗ, ನಾನು ರೌಡಿ ಅಂತ ಹೇಳ್ಕೊಂತೀನಿ. ಸೂಳೆ ಮಗ. ವಿಜಯ್ ದೇವರಕೊಂಡ ಇನ್ನೊಂದು ಅವತಾರ ತರ ನೋಡ್ಬೋದು ನಾವು ಇದ್ರಲ್ಲಿ. ಬದಲಾಯಿಸ್ಕೊಂಡವನು ಒಬ್ಬನೇ ಇರೋದು. ರೌಡಿ ಜನಾರ್ದನ, ರೌಡಿ ಜನಾರ್ದನ. ಬಬ್ಬ ಏನ್ ಗುರು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಸೂಪರ್ ಆಗಿದೆ. ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ತೆಲುಗು, ಕನ್ನಡ, ತಮಿಳ್, ಹಿಂದಿ, ಮಲಯಾಳಂ. ಪಾಪ ಓಯ್ ಸಮುದ್ರ. ಓಯ್ ಪಾಪ ಲಾಸ್ಟ್ ಶಾಟ್. ಈ ಶಾಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಏನೋ ಒಂದು ಸಸ್ಪೆನ್ಸ್ ಅಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಒಂದು ಫುಲ್ ಲೈಟಿಂಗ್ಸ್ ಅಲ್ಲಿ ನೋಡಿ ಈ ಫೋಟೋ, ಈ ಫ್ರೇಮ್ ಇದೆಯಲ್ಲ, ನನ್ನ ಪ್ರಕಾರ ಇಲ್ಲಿ ಒಂದು ಸಸ್ಪೆನ್ಸ್ ಫೈಟ್ ಮಾತ್ರ ಇದ್ದೇ ಇರುತ್ತೆ. ನೋಡೋಣ ಈ ಸಾರಿ ಆದರೂ ಒಂದು ಬಿಗ್ ಕಮ್ಬ್ಯಾಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ವಿಜಯ್ ದೇವರಕೊಂಡ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ರವಿ ಕಿರಣ್ ಕೋಲಾಗರು ಹಾಗೆ ವಿಜಯ್ ದೇವರಕೊಂಡ garu ಕೊಲಾಬ್ರೇಟ್ ದಿಲ್ರಾಜು ಪ್ರೊಡಕ್ಷನ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ನೋಡೋಣ. ಹಾಗೆ ಒಂದು ಪವರ್ಫುಲ್ ಪ್ರೆಸೆನ್ಸ್ ನೋಡ್ಬೋದು. ಹಾಗೆ ಒಂದು ಬ್ಲಡಿ ರಗಡ್ ಆಗಿ ಒಂದು ನ್ಯೂ ಅವತಾರ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಒಂದು ರಿಯಲ್ ಆ್ಯಂಡ್ ರಾ ಆ್ಯಂಗ್ರಿ ಫೇಸಸ್ ಇರುತ್ತೆ ನೋಡಿ, ಆ ಥರ ಕಾಣಿಸ್ಕೊತಾ ಇದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಸಹ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಇಯರ್ ಡಿಸೆಂಬರಲ್ಲಿ 26th ರಿಲೀಸ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.